ಒಬ್ಬ ಮನುಷ್ಯನು ಜೀವನದಲ್ಲಿ ಬಹಳ ಕಷ್ಟವನ್ನು ಅನುಭವಿಸಿದನು. ಅವನು ದಿನಾಲು ನನಗೆ ಮಾತ್ರ ಯಾಕೆ ಹೀಗೆ ಕಷ್ಟ ಕೊಡುತ್ತಿರುವೆ, ಸ್ವಲ್ಪವಾದರೂ ಕರುಣೆ ತೋರಿಸಬಾರದೆ ಎಂದು ದೇವರಿಗೆ ಅಳುತ್ತಾ ಕೇಳುತ್ತಿದ್ದನು. ಒಂದು ದಿನ ಅವನು ಮಲಗಿರುವಾಗ, ನಾಳೆ ಬೆಳಿಗ್ಗೆ ನಿನ್ನ ಎಲ್ಲ ಚಿಂತೆ ಭಾರವನ್ನು ಮೂಟೆಯಲ್ಲಿ ಕಟ್ಟಿ ಅದನ್ನು ದೇವಾಲಯದ ಎದುರಿನಲ್ಲಿರುವ ಮೈದಾನಕ್ಕೆ ತೆಗೆದುಕೊಂಡು ಹೋಗು, ನಾನು ನಿನ್ನ ಎಲ್ಲ ಚಿಂತಾಭಾರದಿಂದ ನಿನಗೆ ಬಿಡುಗಡೆ ಮಾಡುವೆನು ಎಂಬ ಶಬ್ದವನ್ನು ಕೇಳಿಸಿಕೊಂಡನು. ಅವನು ಬೆಳಗ್ಗೆ ಬೇಗನೆ ಎದ್ದು ತನ್ನ ಚಿಂತೆ ಭಾರವನ್ನು ಒಂದು ಮೂಟೆಯಲ್ಲಿ ಕಟ್ಟಿಕೊಂಡು ಹೊರಟನು. ಹೋಗುವ ದಾರಿಯಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಮೂಟೆಯನ್ನು ತೆಗೆದುಕೊಂಡು ಹೋಗುತ್ತಿರುವುದನ್ನು ಅವನು ನೋಡಿದನು. ಕೆಲವರು ಮೂಟೆಯನ್ನು ಎತ್ತಲಾರದೆ ಎಳೆದುಕೊಂಡು ಹೋದರು, ಇನ್ನು ಕೆಲವರು ಗಾಡಿಯಲ್ಲಿ ಹಾಕಿಕೊಂಡು ಹೋದರು. ಅವರ ಬಳಿ ಹೋಗಿ ಅವನು, ಇದು ಏನು ಎಂದು ಕೇಳಿದನು. ಅದಕ್ಕೆ ಅವರು, ದೇವರು ನಮ್ಮ ಭಾರವನ್ನು ಮೂಟೆ ಕಟ್ಟಿಕೊಂಡು ಮೈದಾನಕ್ಕೆ ಬರಲು ಹೇಳಿದನು, ಅದಕ್ಕೆ ಹೋಗುತ್ತಿದ್ದೇವೆ ಎಂದರು. ಎಲ್ಲರೂ ಮೈದಾನದಲ್ಲಿ ಸೇರಿದ ನಂತರ ಇನ್ನೊಂದು ಶಬ್ದವು ಕೇಳಿಸಿತು, ನೀವು ನಿಮ್ಮ ಮೂಟೆಯನ್ನು ಇತರರೊಂದಿಗೆ ನಿಮ್ಮ ಇಷ್ಟದ ಹಾಗೆ ಬದಲಾಯಿಸಬಹುದು, ಆದರೆ ಅದರೊಳಗೆ ಏನಿದೆ ಎಂದು ಯಾರೂ ಇತರರಿಗೆ ಕೇಳಬಾರದು ಎಂದು ಶಬ್ದವಾಯಿತು. ಎಲ್ಲರೂ ಸಂತೋಷದಿಂದ ಮೂಟೆಯನ್ನು ಬದಲಾಯಿಸಲು ಮುಂದಾದರು. ಆದರೆ ಬದಲಾಯಿಸಲು ಹೋಗುವಾಗ ಇತರರ ಮೂಟೆ ತಮ್ಮ ಮೂಟೆಗಿಂತ ದೊಡ್ಡದಾಗಿರುವ ಹಾಗೆ ಕಾಣಿಸಿತು. ಕೊನೆಗೆ ಎಲ್ಲರೂ ತಮ್ಮ ತಮ್ಮ ಮೂಟೆಯೊಡನೆ ಮನೆಗೆ ಹಿಂದಿರುಗಿ ಹೋದರು. ಇದರಿಂದ ನಮಗೇನು ತಿಳಿಯುತ್ತದೆ? ಯಾರಿಗೂ ಚಿಂತೆ ಇಲ್ಲ ಎಂದು ಹೇಳಲಾಗುವುದಿಲ್ಲ. ಪ್ರತಿಯೊಬ್ಬರಿಗೂ ಅವರವರ ಚಿಂತೆಯೇ ದೊಡ್ಡದಾಗಿರುತ್ತದೆ. ನಾವು ನಮ್ಮಲ್ಲಿರುವ ಹಣದ ಕಷ್ಟಕ್ಕಾಗಿ ಇನ್ನೊಬ್ಬರ ಸಕ್ಕರೆ ಕಾಯಿಲೆಯನ್ನು ಬದಲಾಯಿಸುತ್ತೇವೆಯೇ? ಖಂಡಿತವಾಗಿಯೂ ಇಲ್ಲ. ನಾವು ಯಾವುದೇ ವಿಷಯವನ್ನು ಹೆಚ್ಚಾಗಿ ಯೋಚಿಸಿದರೆ ಅದೇ ಚಿಂತೆಯಾಗಿ ಬದಲಾಗುತ್ತದೆ. ನಿನ್ನ ಭೋಯಾತ್ರಿಯ ಚಿಂತೆಯನ್ನು ದೇವರಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂದು ಬೈಬಲ್ ಹೇಳುತ್ತದೆ.